ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಳ್ಕರ್. ಪ್ರಿಯ ವೀಕ್ಷಕರ, ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ರೈತರಿಗೆ ಸಂತೋಷದ ಸುದ್ದಿ. ಎಎಸ್ಎನ್ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ರೈತರಿಗೆ ಅತಿ ಉತ್ತಮ ಬೆಳೆ ಮಾಡಲು ರೈತರ ಹಿತಚಿಂತಕರಾಗಿ ಒಳ್ಳೆಯ ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಆ ಪ್ರಾಡಕ್ಟ್ ಅನ್ನ ಹುಕ್ಕೇರಿ ತಾಲೂಕಿನಲ್ಲಿ ಬಹಳಷ್ಟು ಜನ ರೈತರು ಈಗಾಗಲೇ ಉಪಯೋಗಿಸುತ್ತಿದ್ದಾರೆ. ಲಕ್ಕಪ್ಪ ಬಣ್ಣನವರ್, ನಿಂಗಪ್ಪ ಮಾಳ್ಕರಿ ಇನ್ನಿತರ ರೈತರು ಈ ಪ್ರಾಡಕ್ಟ್ ಅನ್ನ ಈಗಾಗಲೇ ಬಳಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದ ಉದಾಹರಣೆಗಾಗಿ ಶ್ರೀಕಾಂತ್ ಮಲ್ಲಪ್ಪ ಕನಮಟ್ಟಿಯವರು ಉಪಯೋಗಿಸಿದ ರೈತರನ್ನ ಕೇಳೋಣ ಬನ್ನಿ. ಎಸ್, ಈ ಎಎಸ್ಎನ್ಎಲ್ ಕಂಪನಿ ಪ್ರಾಡಕ್ಟ್ ತಮಗೆ ಇಷ್ಟವಾದ್ರೆ ಹುಕ್ಕೇರಿಯ ಬೈಪಾಸ್ ರೋಡ್ ಹತ್ತಿರ ಶ್ರೀ ಲಕ್ಷ್ಮೀ ದೇವರ ಗುಡಿ ಎದುರು ಶ್ರೀ ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್ ಅವರನ್ನ ಸಂಪರ್ಕಿಸಬಹುದು. ಅವರನ್ನ ಸಂಪರ್ಕಿಸಬೇಕಾದ ಮೊಬೈಲ್ ನಂಬರ್ 8951339773. ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ, 8951339773. ಈ ನಂಬರ್ ಅಲ್ಲಿ ಸಂಪರ್ಕಿಸಬಹುದು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನ ಇತರರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವರದಿ ಮೊಹಮ್ಮದ್ ಅಲಿ ಬಾಳ್ಕರ್, ಹುಕ್ಕೇರಿ. ಇವತ್ತು ಕಲರ್ ಡೌನ್ ಇಲ್ಲ. ಇಡೀ ಪ್ಲಾಟ್ ಅಲ್ಲಿ ಟೋಟಲ್ 2 ಎಕರೆ ಜಮೀನು ಇದೆಯಲ್ಲ, 2 ಎಕರೆ ಜಮೀನೆಲ್ಲ ಸೇಮ್ ಇದೆ ಕಲರು, ಇದೇ ಕಬ್ಬು, ಇದೇ ದಪ್ಪ ಮತ್ತೆಲ್ಲ ಸೈಜ್ ಇದೆ. ಇದಕ್ಕೆ ಸರ್ ಈಗ ಎಷ್ಟು ತಿಂಗಳಾಯ್ತು ನೀವು ಔಷಧ ಕೊಟ್ಟಿದ್ದಕ್ಕೆ? ಇದು ಅವರು ಜನವರಿ 27ನೇ ತಾರೀಕು ಸಸಿ ನಾಟಿ ಮಾಡಿದಾರೆ. ಇಲ್ಲಿವರೆಗೂ 4 ತಿಂಗಳು 4.5 ತಿಂಗಳು ಆಯ್ತು. ಇವತ್ತು ಎಷ್ಟು ಗಣಿಕೆ ಆಗಿತ್ತು ಅದು ನೋಡ್ಬೋದು ಸರ್. ಇಲ್ಲಿ 1 2 3 4 5 6 7 8 ಅಂದ್ರೆ 9 ಗಣಿಕೆ ಸ್ಟಾರ್ಟ್ ಇದ್ದಾರೆ ಸರ್. ಗಣಿಕೆ ಸೈಜ್ ಸರ್, ಗಣಿಕೆ ಯಾವ ರೀತಿ ಒಂದು ಗೇನ್ ಉದ್ದಿದೆ ಸರ್, ಇದನ್ನ ನೋಡ್ಬೋದು ಸರ್. ದುಂಡಪ್ಪ ಕುರ್ಬೇಟ್ ಅಂತ ಎಎಸ್ಎನ್ಎಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಮದಿಹಳ್ಳಿ ಗ್ರಾಮದ ರೈತರ ತೋಟದಲ್ಲಿದ್ದೀವಿ. ಅವರು ನಮ್ಮ ಉತ್ಪನ್ನಗಳನ್ನು ಇಲ್ಲಿವರೆಗೆ ಅಂದರೆ ಜನವರಿ 26ರ ಲಾವಣಿ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಉತ್ಪನ್ನಗಳನ್ನು ಎಲ್ಲ ಕೃಷಿಕ ಆಯ್ತು, ಭೂಮಿಜಾರ ಆಯ್ತು, ಮಾತೋಶ್ರೀ ಆಯ್ತು, ಡ್ರಂಚ್ ಹಿಡ್ಕೊಂಡ ಸ್ಪ್ರೇ ಮತ್ತು ಹರಗುತ್ತಂಕ ಗೊಬ್ಬರ, ಈಗ ಎಲ್ಲ ಉತ್ಪನ್ನಗಳನ್ನು ಅವರು ಬಳಸಿದ್ದಾರೆ. ಇವತ್ತು ಜೂನ್ ಎಂಡಿಗೆ ಆದರೂ ಮಳೆ ಇಲ್ಲ, ಆದ್ರೂ ಕೂಡ ಅವರ ತೋಟದಲ್ಲಿ ತೇವಾಂಶ ಯಾವ ರೀತಿ ಇದೆ, ಅವರಲ್ಲಿ ಮಣ್ಣು ಯಾವ ರೀತಿ ಮೆದುವಾಗಿದೆ, ಅವರಲ್ಲಿ ಇಳುವರಿ ಅಂದರೆ ಗಣಿಕೆ ಸೈಜ್ ಆಗಿರ್ಬೋದು, ಗರಿ ದಿಪ್ ಆಗಿರ್ಬೋದು. ನಮಸ್ಕಾರ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶ್ರೀಕಾಂತ್ ಮಲ್ಲಪ್ಪ ಕನಮಟ್ಟಿ, ಪ್ರಾಪರ್ ಮದಿಹಳ್ಳಿ. ಅಂದ್ರೆ ನೀವು ಎಷ್ಟೋ ವರ್ಷದಿಂದ ಒಕ್ಕಲ್ತನ ಮಾಡ್ಕೊತ ಬಂದಿದ್ರಿ. ಅಂದ್ರೆ ನೀವು ಕಬ್ಬು ಅಥವಾ ಇನ್ನಿತರ ಬೆಳೆಗಳನ್ನೆಲ್ಲ ಬೆಳ್ಕೊತ ಬಂದಿದ್ರಿ. ಈ ವರ್ಷ ನಮ್ಮ ಜೊತೆಗೆ ಅಂದ್ರೆ ಎಎಸ್ಎನ್ಎಲ್ ಉತ್ಪನ್ನಗಳ ಜೊತೆಗೆ ನೀವು ಈಗಾಗಲೇ ಕಬ್ಬು ಲಾವಣಿ ಮುಖಾಂತರ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದಿರಿ. ಇದಕ್ಕೆ ವರ್ಷಕ್ಕಿಂತಲೂ ಈ ವರ್ಷ ನಿಮಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನ ಸ್ವಲ್ಪ ರೈತರಿಗೆ ಹೇಳಕ್ ಇಷ್ಟಪಡ್ತಿದ್ದೀರಾ? ನಾವು ರೀ ಒಕ್ಕಲ್ತನ ಮಾಡಕತ್ತ 50 ವರ್ಷ ಆಯ್ತು ರೀ. ಒಕ್ಕಲ್ತನ ಮಾಡಕತ್ತ ನಾವೇನ್ರಿ ಬರೀ ಸರ್ಕಾರ ಲಾಗೋಡಿ ಹೋಗ್ತಿದ್ದು. ಅದಕ್ಕೆ ನೀವು ಹೇಳಿ ಗಜ್ಜಿಗೆ ನೀವು ಏನು ಡ್ರಿಂಚಿಂಗ್ 1 2 ಕೊಟ್ರಿ, ಮ್ಯಾಕ್ಸ್ ಸ್ಪ್ರೇ 1 2 ಮಾಡಿರಿ, ಮತ್ತು ಈಗ ಮಣ್ಣು ಹರಗುತ್ತಿನಾಗ ನಿಮ್ಮ ಗೊಬ್ಬರವನ್ನು ನಾವು ಹಾಕಿದೆವು. ಹಾಕಿದ ಗಜ್ಜೆ ನಮಗೆ ಎಂತ ಕಬ್ಬು ಮೆದುವ ಮತ್ತು ಗರಿ ಮತ್ತು ಗಣಿಕೆ ನಮಗೊಂದು ಸ್ವಲ್ಪ ಚಲೋ ಅನ್ಸಾಯ್ತು ರೀ. ಒಳ್ಳೆ ಸರ್ ನೋಡ್ಬೋದು ಇಲ್ಲಿ ಇವತ್ತಿಗೆ ಇದ್ರಿ ನಮ್ದು
ಹಿಂದ್ಕಡೆ ವರ್ಷ ಪಾಡಿ ಹೋತ್ರಿ ಅದ ಪಾಡಿ ತೆಗೆದ ಅದನ್ನ ಲವಣಿ ನಾವು ಮಾಡಿದ್ವಿ ರೀ ಲವಣಿ ಮಾಡ್ಬೇಕಾದ್ರೆ ನಮ್ದು ರೀ ವರ್ಷ 2.5 ಎಕರೆಗೆ ಅದನ್ನ ಗೊಬ್ಬರ ನಾವು ಹಾಕಬೇಕಾದ್ರೆ ಒಂದು 25 ಹಿಡ್ಕೊಂಡು 35 ಸಾವಿರ ತನಕ ಇದು ಬೆಳಿತಾರೆ ಅದು ಬರೀ ಗೊಬ್ಬರದ ಇದು ನಾವು DAP ಇದು 10-26 ಇವು ಏನು ಅಂತಾರಲ್ಲ ಇವು ಹಾಕೋಬೇಕಾದ್ರೆ ನಮ್ದು 25-35 ಸಾವಿರ ಖರ್ಚು ಬರುತ್ತೆ. ಈಗ ಇವ್ರ ಪ್ರಕಾರ ನಾವೇನು ಮಾಡಿದೇವೆ ಅಂದ್ರೆ 2.5 ಎಕರೆಗೆ ಇವ್ರ ಕಬ್ಬು ಹಚ್ಚಿಗಜೆ ಮ್ಯಾಗಿನ ಸ್ಪ್ರೇ ಅನ್ನು ಹಿಡ್ಕೊಂಡು ಈಗ ಮಣ್ಣು ಹರಗೋತ್ನಾಗ ಇದನ್ನ ಲಾಗೋಡನ್ನು ಹಿಡ್ಕೊಂಡು ನಮ್ಮದ ಒಂದು 14-15 ಸಾವಿರ ರೂಪಾಯಿ ಬಂದ್ರಿ ಈಗ ಸದ್ಯ ಇದು ಖರ್ಚು. ಎಷ್ಟು ಎಕರೆಗೆ ಇದು? 2.5 ಎಕರೆ. ಮತ್ತೆ ಈಗ ಅದನ್ನ ನೋಡ್ರಿ ಇದು ರೋಗ ಇಲ್ರಿ ಮತ್ತೆ ಇದು ಏನಾಯ್ತು ನಾವು ಹಿಂಕ್ಲೆ ವರ್ಷ ಕಬ್ಬು ಹಚ್ಚಬೇಕಾದ್ರಿ ಅದು ಬಿಳಿ ರೋಗನು ಭಾಳ ಬರುತ್ತೆ ಅದು. ಹೋದ ವರ್ಷದಿಂದ ಅರ್ಧ ಖರ್ಚು ಕಡಿಮೆ ಆಗಿತ್ತು. ಕಮ್ಮಿ ಆಗೈತೆ ಅದು. ಅದಕ್ಕೆ ಈಗ ಆಜು ಬಾಜುಗವ್ರು ನಾವು ಹೇಳಿದವ್ರು ಹೇಳ್ಬೇಕು ಅವ್ರಿ ಬಿ ಇಲ್ಲಿ ಆಗೋಡ್ ಐತಪ್ಪ ಅಂದ್ರೆ ಇಲ್ಲಿ ಆಜು ಬಾಜು ಅವರು ತೊಗೊಂಡಾರ್ರಿ ಹೇಳ್ಬೇಕು ಅವ್ರಿ ಬಿ ನಮ್ಮ ಹೊಲ ಬಾಜುಕಿನವ್ರಿ ಅದನ್ನೆಲ್ಲ. ಹಾಂ, ನಮಸ್ಕಾರ ನನ್ನ ಎಲ್ಲ ರೈತ ಬಾಂಧವರಿಗೆ. ನಾನು ಈ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮ್ಯಾನೇಜರ್ ಮಾಲ್ತೇಶ್ ಅಂತಂದು. ಸೊ ಈ ಕಂಪ್ನಿನಲ್ಲಿ ಹೇಳ್ಬೇಕಂದ್ರೆ ಇಷ್ಟ ಮಟ್ಟ ನೀವು ನೋಡಿದ್ರಿ ಎಲ್ಲ ರೈತರು ಯಾವ ರೀತಿ ಇಳುವರಿ ತೊಗೊಂಡಿದ್ದಾರೆ. ಎಲ್ಲ ಗ್ರೀನಿಶ್ ಆಗಿರ್ಬೋದು, ಒಂದು ಗಣಕಿ ಸೈಜ್ ಆಗಿರ್ಬೋದು, ಇಳುವರಿ ಆಗಿರ್ಬೋದು ಎಲ್ಲ ತೊಗೊಂಡಿದ್ದಾರೆ. ಈ ಕಂಪನಿ ಬಂದುಬಿಟ್ಟು ಯಾವುದೋ ಒಂದು ಬೇರೆ ರಾಜ್ಯದ ಕಂಪ್ನಿ ಅಲ್ಲ, ಬೇರೆ ದೇಶದ ಕಂಪ್ನಿ ಅಲ್ಲ, ನಮ್ಮ ಮೂಲತಃ ಹುಬ್ಬಳ್ಳಿಯ ಕಂಪ್ನಿ ಆಗಿದೆ. ಪ್ರತಿಯೊಂದು ಪ್ರಾಡಕ್ಟು ನಮ್ಮ ಹುಬ್ಬಳ್ಳಿನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಾವೆ. ಓನ್ ಮ್ಯಾನುಫ್ಯಾಕ್ಚರಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೊಂದಿರುವಂಥ ಕಂಪನಿ ASNL ಇಂಡಿಯಾ ಪ್ರೈವೇಟ್ ಕಂಪನಿ ಆಗಿದೆ. ಇದು ನೀವು ನೋಡ್ಬೋದು, ರೈತರು ಸಹ ಬಂದು ಸ್ವತಃ ನೀವು ನೋಡಬಹುದು ಅಂತ ಒಂದು ಕಂಪನಿ. ಹೆಡ್ ಆಫೀಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಹುಬ್ಳಿನಲ್ಲೇ ಇದೆ. ಹೇಳಬೇಕಂದ್ರೆ ಇಲ್ಲಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಸಿಗ್ತಾವೆ. ಅಂದರೆ ಸೂಕ್ಷ್ಮಾಣುಜೀವಿಗಳಿಂದ ಮಾಡಿರೋಂಥ ಬಯೋ ಫರ್ಟಿಲೈಸರ್ ಆಗಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮತ್ತು ಯಾವ ರೀತಿ ಇದೇನೋ ಅನ್ನೋದನ್ನು ರೈತರ ಮುಖಾಂತರ ಕೇಳೋಣ. ರೈತರಿದ್ದಾರೆ ನಮ್ಮ ಜೊತೆಗೆ. ಅದಕ್ಕೆ ಈಗ ಕಬ್ಬು ಜರ ಇದನ್ನ ಲೆಕ್ಕ ನಮ್ಗೆ ಚಲೋ ಅನ್ಸಾಯ್ತು ಹೇಳ್ಬೇಕು ಅವ್ರಿಗೆ ಬಿ. ಈ ಮಟ್ಟೆ ಹಣ್ಣು ಇದು ಯಾವುದೋ ಈಗ ನಾವು ಕಬ್ಬು ಹಚ್ಚಿ 4 ತಿಂಗಳಾಗಿತ್ತು ಅದು ಜೂನ್ ಕಬ್ಬು ರೀ ಅದ ಕೊಡು ನಿನ್ನೆಲ್ಲ ಮತ್ತು ನಮ್ದು ಹೇಳ್ಬೇಕು ರೀ ಅದು. ಈಗ ನೀವು ಔಷಧ ಯೂಸ್ ಮಾಡಾಕತ್ರಿ, ಗೊಬ್ಬರನೂ ಯೂಸ್ ಮಾಡಾಕತ್ರಿ, ನಿಮಗೆ ಅನುಭವ ಆಗೈತಿ. ಈಗ ಬೇರೆ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ ನೀವು? ಬೇರೆ ಅಂದ್ರೆ ಇದು ನಮ್ಮೆಲ್ಲ ಬಂದು ನೋಡ್ತಾರೆ ಆಜು ಬಾಜು ನಾವೆಲ್ಲ ಹೇಳಿವ್ರಿ ಯಾರು ಬಿ ಔಷಧ ಚಲೋ ಐತ್ರಿ ಮತ್ತು ಹೋಗ್ರಿ ಇದ್ರ ಅವನ ತಾಕ ತೊಗೊಂಬರತ್ತಲ್ಲ ನಾ ಹೇಳ್ದನ್ರಿ ಹಾಗಾಗಿಲ್ಲ. ಈಗ ಅದಕ್ಕಾಗಿ ಅವ್ರಿಗೆ ಅಂಗಡಿ ಅವ್ರಿಗಾಗಲಿ ಇಂಜಿನಿಯರ್ ಕರ್ಸಿದ್ರಿ ನೀವು? ಹ್ಞೂ ಹೌದು.